ಜೈ ಶ್ರೀರಾಮ್. 2026ನೇ ನೂತನ ಆಂಗ್ಲ ಸಂವತ್ಸರಾದಿ ವೃಶ್ಚಿಕ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. 2026ನೇ ಇಸ್ವಿಯಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳ ತನಕ ಒಂದು ತರಹದ ಫಲಿತಾಂಶಗಳು, ಜೂನ್ ನಂತರ ಆ ಫಲಿತಾಂಶಗಳಲ್ಲಿ ಆ ಬದಲಾವಣೆಗಳನ್ನ ನೀವು ನೋಡ್ತಾ ಬರ್ತೀರಾ. ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಗಳನ್ನ ನೀವು ಕಾಣ್ತೀರಾ. ನೋಡಿ, ಮುಖ್ಯವಾಗಿ ಪಂಚಮ ಶನಿ ವರ್ಷದ ಪ್ರಾರಂಭದಲ್ಲಿ ಅಷ್ಟಮ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಾ ಇದೆ. ಚತುರ್ಥ ಸ್ಥಾನದಲ್ಲಿ ರಾಹು, ದಶಮ ಸ್ಥಾನದಲ್ಲಿ ಕೇತು. ನೋಡಿ, ಪಂಚಮ ಸ್ಥಾನಕ್ಕೆ ಶನಿಯಂತಹ ಗ್ರಹ ಬಂದಾಗ ಸಾಕಷ್ಟು ಜನಗಳಲ್ಲಿ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋದು, ದುಡ್ಡು ಲಾಸ್ ಮಾಡ್ಕೊಳ್ಳೋದು, ಶೇರ್ ಮಾರ್ಕೆಟ್ ಅಲ್ಲಿ ಗೊತ್ತಿಲ್ಲದಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಆನ್ಲೈನು ಜೂಜು ಬೆಟ್ಟಿಂಗ್ ಅಲ್ಲಿ ನಷ್ಟ ಅನುಭವಿಸ್ತಕ್ಕಂಥದ್ದು, ಗೊತ್ತಿಲ್ಲದೇನೆ ನಷ್ಟಗಳನ್ನ ತಂದ್ಕೊಳ್ತಕ್ಕಂಥದ್ದು, ಪ್ರೀತಿ ಒಂದು ವಿಚಾರದಲ್ಲಿ ಬ್ರೇಕಪ್ ಆಗ್ತಕ್ಕಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಆ ರೆಕಗ್ನೈಸೇಷನ್ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು. ನಾನು ಎಷ್ಟೇ ಕಷ್ಟಪಡ್ತಾ ಇದ್ದೀನಿ ಗಂಡನ ವಿಚಾರದಲ್ಲಿ ಅಥವಾ ಹೆಂಡತಿ ವಿಚಾರದಲ್ಲಿ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಆ ತರ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಸಂತಾನದ ಒಂದು ವಿಚಾರದಲ್ಲಿ ಕೂಡ ಸಂತಾನ ನನ್ನ ಮಾತೆ ಕೇಳ್ತಾ ಇಲ್ಲ, ನನ್ನ ಮಗ ನನ್ನ ಮಾತೆ ಕೇಳ್ತಾ ಇಲ್ಲ, ಈ ತರ ಸಿಚುಯೇಷನ್. ಕುಟುಂಬದಲ್ಲಿ ಸಾಮರಸ್ಯ ಇರೋದಿಲ್ಲ, ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಹಿನ್ನಡೆಯನ್ನ ನೋಡ್ಬೇಕಾಗಿರೋ ಪರಿಸ್ಥಿತಿಗಳು, ಏನಪ್ಪಾ ಗೊಂದಲವಾಗಿರ್ತಕ್ಕಂತಹ ಸಿಚುಯೇಷನ್ ನೋಡ್ತೀರಾ. ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಮತ್ತೊಮ್ಮೆ ಏನೋ ಒಂಥರ ಭಯ, ಈ ತರ ಸಾಕಷ್ಟು ನಿಮಗೆ ಒಂದು ಕಿರಿಕಿರಿ ಆಗ್ತಕ್ಕಂತಹ ಸಿಚುಯೇಷನ್ ನೀವು ನೋಡ್ತಾ ಇರ್ತೀರಾ. ಅದರಲ್ಲೂ ದಶಮ ಸ್ಥಾನದಲ್ಲಿ ಕೇತುವಿನ ಸಂಚಾರ ನಡೀತಾ ಇದೆ. ಉದ್ಯೋಗದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು, ಆ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು, ತಾಯಿಯ ಜೊತೆ ಒಂದು ಮನಸ್ತಾಪಗಳು, ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಈ ತರ ಸಾಕಷ್ಟು ನೆಗೆಟಿವ್ ಇನ್ಫ್ಲುಯೆನ್ಸ್ ನ ನೀವು ನೋಡ್ತಾ ಬರ್ತಾ ಇರ್ತೀರಾ. ಆದ್ರೆ ಈ 2026 ಈ ಜೂನ್ ನಂತರ ಗುರು ನವಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಗುರುವಿನ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಆ ಭಯ ಕಡಿಮೆ ಆಗ್ತಾ ಹೋಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಉಂಟಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಏನಾದ್ರೂ ತೊಂದರೆ ಅನುಭವಿಸ್ತಾ ಇದ್ರೆ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು, ಮತ್ತಮೇಲೆ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು, ಮತ್ತಮೇಲೆ ಸಮಾಜದಲ್ಲಿ ಸ್ವಲ್ಪ ಇಷ್ಟು ದಿನ ಏನಾದ್ರೂ ಅಹಿತಕರವಾಗಿ ಸ್ವಲ್ಪ ಕೆಟ್ಟ ಹೆಸರು, ಸ್ವಲ್ಪ ಕೆಟ್ಟದಾಗಿ ಬಿಂಬಿಸ್ಕೊಂಡಿದ್ರೆ ಈ ಜೂನ್ ನಂತರ ಆ ಹೆಸರು ಎಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಒಳ್ಳೆ ಹೆಸರು, ಒಳ್ಳೆ ಖ್ಯಾತಿ ಪಡ್ಕೊಳ್ತಕ್ಕಂಥದ್ದು, ಮತ್ತೆ ನಿಮ್ಮ ಒಂದು ವಿವೇಕ ಶಕ್ತಿಯನ್ನು, ವಿವೇಚನ ಒಂದು ಶಕ್ತಿಯನ್ನು ಕಳ್ಕೊಳ್ದೇನೆ ಸಾಕಷ್ಟು ಉತ್ತಮವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಈ ತರ ಅಲ್ಲ ಈ ತರ ಅಂತಕ್ಕಂತಹ ಭಾವನೆ, ಅಂದ್ರೆ ಈ ತರ ಬೇಡ, ಹೋಗೋದು ಬೇಡ, ಈ ತರ ನಾವು ಡೆವಲಪ್ ಮಾಡ್ಕೊಳ್ಳೋಣ ಅಂದ್ರೆ ಒಳ್ಳೆಯ ಉತ್ತಮವಾದ ಮೈಂಡ್ ನಿಮಗೆ ಬೆಳೀತಾ ಹೋಗುತ್ತೆ. ಇರ್ತಕ್ಕಂತಹ ನೆಗೆಟಿವ್ ಫಲಿತಾಂಶಗಳೆಲ್ಲ ಕಡಿಮೆ ಆಗ್ಬಿಟ್ಟು ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಸಿಚುಯೇಷನ್, ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀರಾ. ಈ ಒಂದು ಗಂಡ ಹೆಂಡತಿರಲ್ಲಿ ಯಾರೆಲ್ಲ ನೋವು ಪಡ್ತಾ ಇರ್ತೀರಾ ವಿಚಾರದಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಒಂದು ಪಾಸಿಟಿವ್ ಇನ್ಫ್ಲುಯೆನ್ಸ್ ನ ನೀವು ನೋಡ್ತಾ ಹೋಗ್ತೀರಾ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತನಕ ಸಾಕಷ್ಟು ಉತ್ತಮವಾಗಿರುತ್ತೆ. ಈ 5-6 ತಿಂಗಳ ಕಾಲ ಈ ವೃಶ್ಚಿಕ ರಾಶಿಯವರು ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ನೋಡಿ, ಈ ತರ ಸಿಚುಯೇಷನ್ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ವರ್ಷದ ಪ್ರಾರಂಭ ಚೆನ್ನಾಗಿರೋದಿಲ್ಲ, ಎಂಡಿಂಗ್ ಅಲ್ಲಿ ನಿಮಗೆ ಸಾಕಷ್ಟು